ಹಲೋ ಫ್ರೆಂಡ್ಸ್, ಇವತ್ತು ನಾವು ನಮ್ಮ ಡಿಜಿಟಲ್ ಲಿಟ್ರಸಿಯ ಕೋರ್ಸ್ ನಂಬರ್ 2 ಆದಂತಹ ಇಂಟರ್ನೆಟ್ ಬೇಸಿಕ್ಸ್ ಅನ್ನುವಂತಹ ವಿಷಯದ ಬಗ್ಗೆ ತಿಳ್ಕೊಳ್ಳೋಣ. ಇದರ ಅಬ್ಜೆಕ್ಟಿವ್ಸ್ ಏನಪ್ಪಾ ಅಂದ್ರೆ, ವಾಟ್ ಈಸ್ ಇಂಟರ್ನೆಟ್ ಅಂಡ್ ಇಟ್ಸ್ ಬೆನಿಫಿಟ್ಸ್, ಇಂಟರ್ನೆಟ್ ಅಂದ್ರೆ ಏನು ಮತ್ತು ಅದರ ಉಪಯೋಗಗಳೇನು, ಆಕ್ಸೆಸಿಂಗ್ ಅಂಡ್ ಬ್ರೌಸಿಂಗ್ ದ ಇಂಟರ್ನೆಟ್, ಇಂಟರ್ನೆಟ್ನ ಆಕ್ಸೆಸ್ ಮಾಡೋದು ಹೇಗೆ ಮತ್ತು ಬ್ರೌಸ್ ಮಾಡೋದು ಹೇಗೆ, ಸರ್ಚಿಂಗ್ ಅಂಡ್ ಫೈಂಡಿಂಗ್ ಇನ್ಫಾರ್ಮೇಶನ್ ಆಫ್ ಇಂಟ್ರೆಸ್ಟ್, ನಮಗೆ ಯಾವ ವಿಷಯದಲ್ಲಿ ಇಂಟ್ರೆಸ್ಟ್ ಇದೆ, ಆಸಕ್ತಿ ಇದೆ, ಅದರ ಬಗ್ಗೆ ತಿಳ್ಕೊಳ್ಳೋದು, ಹುಡುಕೋದು ಹೇಗೆ, ಅಟೆಂಡಿಂಗ್ ವೆಬ್ ಮೀಟಿಂಗ್ಸ್ ವಿತ್ ಅನ್ ಆನ್ಲೈನ್ ವಿಡಿಯೋ ಕಾನ್ಫರೆನ್ಸಿಂಗ್ ಟೂಲ್, ಯಾವುದಾದ್ರೂ ಒಂದು ವಿಡಿಯೋ ಕಾನ್ಫರೆನ್ಸಿಂಗ್ ಟೂಲ್ನ ಉಪಯೋಗಿಸ್ಕೊಂಡು ನಾವು ವೆಬ್ ಮೀಟಿಂಗ್ಸ್ನ ಅಟೆಂಡ್ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಮೊದಲಿಗೆ, ವಾಟ್ ಈಸ್ ಇಂಟರ್ನೆಟ್? ಇಂಟರ್ನೆಟ್ ಈಸ್ ಎ ನೆಟ್ವರ್ಕ್ ಆಫ್ ಮೆನಿ ಕಂಪ್ಯೂಟರ್ಸ್ ಅಕ್ರಾಸ್ ದ ವರ್ಲ್ಡ್ ಟು ಟ್ರಾನ್ಸ್ಫರ್ ಡೇಟಾ. ಡೇಟಾನ ಟ್ರಾನ್ಸ್ಫರ್ ಮಾಡೋದಕ್ಕೆ ಬಳಸುವಂತಹ, ನಾವು ಪ್ರಪಂಚದಲ್ಲಿ ಎಲ್ಲ ಕಂಪ್ಯೂಟರ್ಸ್ನು ಒಟ್ಟುಗೂಡಿಸಿರುವಂತಹ ಒಂದು ನೆಟ್ವರ್ಕ್. ಇಂಟರ್ನೆಟ್ ಕನೆಕ್ಷನ್ಸ್ ಆರ್ ಡನ್ ಥ್ರೂ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ಸ್, ಅಂದರೆ ISP, ಲೈಕ್ ಏರ್ಟೆಲ್, ಜಿಯೋ ಎಟ್ಸೆಟ್ರಾ. ಸೊ ಇಂಟರ್ನೆಟ್ ಸರ್ವಿಸಸ್ ಕೊಡ್ತಾರಲ್ಲ, ಏರ್ಟೆಲ್ ಅವರು, ಜಿಯೋದವರು, BSNL ಅವರು, ಆ ಥರ ಅವರನ್ನ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ಸ್ ಅಂತ ಕರೀತಾರೆ. Every ISP gives you an internet connection by cable, digital subscriber line or fiber net. So cable ಮುಖಾಂತರ ಆದರೂ ಇಂಟರ್ನೆಟ್ ನಿಮ್ಗೆ ಕನೆಕ್ಷನ್ ಕೊಡ್ಬೋದು, ಇಲ್ಲ DSL, ಡಿಜಿಟಲ್ ಸಬ್ಸ್ಕ್ರೈಬರ್ ಲೈನ್ ಮುಖಾಂತರ, ಅಥವಾ ಈಗೀಗ ಫೈಬರ್ ನೆಟ್ಗಳು ತುಂಬಾ ಪಾಪ್ಯುಲರ್ ಆಗಿದೆ. ಬೆನಿಫಿಟ್ಸ್ ಆಫ್ ಇಂಟರ್ನೆಟ್ ಏನು? ಒಂದು, ವೆಬ್. ಎನಿವನ್ ಕ್ಯಾನ್ ಆಕ್ಸೆಸ್ ಇನ್ಫಾರ್ಮೇಶನ್ ಥ್ರೂ ವೆಬ್ಸೈಟ್. ವೆಬ್ಸೈಟ್ ಬಳಸ್ಕೊಂಡು ನಾವು ಯಾರು ಬೇಕಾದರೂ ಇನ್ಫಾರ್ಮೇಶನ್ ನಾವು ಆಕ್ಸೆಸ್ ಮಾಡ್ಬೋದು. ಉದಾಹರಣೆಗೆ www.google.com. ಆಮೇಲೆ ಇಮೇಲ್. ಪೀಪಲ್ ಕ್ಯಾನ್ ಸೆಂಡ್ ಇನ್ಸ್ಟೆಂಟ್ ಎಲೆಕ್ಟ್ರಾನಿಕ್ ಮೇಲ್ ಟು ಈಚ್ ಅದರ್. ಅಂದ್ರೆ ನಾವು ತಕ್ಷಣಕ್ಕೆ ಇಮೇಲ್ನ ಒಬ್ಬರಿಂದ ಇನ್ನೊಬ್ಬರು ಕಳಿಸ್ಕೋಬಹುದು. ಉದಾಹರಣೆ ಜಿಮೇಲ್, ಯಾಹೂ ಮೇಲ್, ಈ ತರ ಬಹಳಷ್ಟು ಇಮೇಲ್ಗಳು ಇವೆ. ಸೋಷಿಯಲ್ ಮೀಡಿಯಾ. ದಿಸ್ ಅಲೋಸ್ ಪೀಪಲ್ ಟು ಶೇರ್ ಮೀಡಿಯಾ ಲೈಕ್ ಫೋಟೋಸ್ ಅಂಡ್ ವಿಡಿಯೋಸ್ and also help in communicating with comments and post. ಇದು ಎಲ್ರಿಗೂ ಚೆನ್ನಾಗಿ ಗೊತ್ತಿದೆ ಇರುತ್ತೆ. ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಇದನ್ನೆಲ್ಲ ಬಹಳಷ್ಟು ಜನ ಬಳಸಿರ್ತೀರ. ಆಪ್ಸ್ ಅಂಡ್ ಅಪ್ಡೇಟ್ಸ್. ಮೆನಿ ಅಪ್ಲಿಕೇಶನ್ಸ್ ರನ್ನಿಂಗ್ ಆನ್ ಕಂಪ್ಯೂಟರ್ಸ್ ಅಂಡ್ ಮೊಬೈಲ್ ಡಿವೈಸಸ್ ಆರ್ ನೌ ಡೌನ್ಲೋಡಬಲ್ ಅಲಾಂಗ್ ವಿತ್ ದೇರ್ ಟೈಮ್ಲಿ ಅಪ್ಡೇಟ್ಸ್. ಉದಾಹರಣೆಗೆ ವಾಟ್ಸ್ಆ್ಯಪ್, ಇದೆಲ್ಲ ಗೊತ್ತಿರುತ್ತೆ ಎಲ್ರಿಗೂ. ನಾವು ನಮ್ಮ ಕಂಪ್ಯೂಟರ್ಗಳಲ್ಲಿ ಆ್ಯಪ್ಸ್ಗಳನ್ನ ಡೌನ್ಲೋಡ್ ಮಾಡ್ತಿರ್ತೇವೆ, ಅದನ್ನ ಆಗಾಗ ಅಪ್ಡೇಟ್ ಕೂಡ ಮಾಡ್ತಿರ್ತೇವೆ. Internet calling. Anyone can now easily communicate by calling or chatting with others. ನಾವು ಇಂಟರ್ನೆಟ್ ಮುಖಾಂತರ ಫೋನ್ ಮಾಡ್ಬೋದು, ಜನಗಳ ಜೊತೆ ಮಾತಾಡ್ಬೋದು. ಉದಾಹರಣೆಗೆ ಗೂಗಲ್ ಮೀಟ್, ಝೂಮ್, ಮೈಕ್ರೋಸಾಫ್ಟ್ ಟೀಮ್ಸ್ ಎಟ್ಸೆಟ್ರಾ, ಇವುಗಳೆಲ್ಲ ಉಪಯೋಗಿಸ್ಕೊಂಡು ನಾವು ಮೀಟಿಂಗ್ ಎಲ್ಲ ಅಟೆಂಡ್ ಮಾಡ್ಕೋಬಹುದು. ಬೈ ಅಂಡ್ ಸೆಲ್. ಪೀಪಲ್ ಕ್ಯಾನ್ ನೌ ಬೈ ಅಂಡ್ ಸೆಲ್ ದೇರ್ ಪ್ರಾಡಕ್ಟ್ಸ್ ಯೂಸಿಂಗ್ ದ ಇಂಟರ್ನೆಟ್. ನಾವು ಇಂಟರ್ನೆಟ್ ಮುಖಾಂತರ ಮಾರ್ಬೋದು ಅಥವಾ ಕೊಂಡ್ಕೊಳ್ಬೋದು. ಉದಾಹರಣೆಗೆ ಫ್ಲಿಪ್ಕಾರ್ಟ್, ಅಮೆಝಾನ್ ಎಟ್ಸೆಟ್ರಾ. ಗೇಮಿಂಗ್, ಇದು ಕೂಡ ನಿಮಗೆ ಬಹಳಷ್ಟು ಫೆಮಿಲಿಯರ್ ಆಗಿರುತ್ತೆ. ಮೆನಿ ಗೇಮ್ಸ್ ಹ್ಯಾವ್ ಟ್ರಾನ್ಸಿಷನ್ಡ್ ಫ್ರಮ್ ಸಿಂಗಲ್ ಪ್ಲೇಯರ್ ಟು ಮಲ್ಟಿಪ್ಲೇಯರ್. ಅಂದರೆ ಒಬ್ಬರು ಆಡೋದಕ್ಕಿಂತ ಈಗ ಹಲವು ಜನ ಒಟ್ಟಿಗೆ ಆಡುವಂತಹ ಗೇಮ್ಸ್ಗಳು ಬಂದಿವೆ. ದ ಇಂಟರ್ನೆಟ್ ಅಲೋಸ್ ಯು ಟು ಪ್ಲೇ ಗೇಮ್ಸ್ ಅಗೇನ್ಸ್ಟ್ ಅದರ್ ಪ್ಲೇಯರ್ಸ್ ಇನ್ ದ ಇಂಟರ್ನೆಟ್ ನೆಟ್ವರ್ಕ್. ಇದಕ್ಕೆ ಉದಾಹರಣೆ ಕೊಡಬೇಕಾಗಿಲ್ಲ, ನಿಮಗೆ ಬಹಳಷ್ಟು ಗೊತ್ತಿರುತ್ತೆ. ಈಗ ಬೇಸಿಕ್ ಟರ್ಮ್ಸ್ ಯೂಸ್ಡ್ ಇನ್ ಇಂಟರ್ನೆಟ್ ಯಾವ್ದು? ಒಂದು, ಸರ್ವರ್, ಎ ಕಂಪ್ಯೂಟರ್ ಸಿಸ್ಟಮ್ ವಿತ್ ಡೇಟಾ ವಿಚ್ ನೀಡ್ಸ್ ಟು ಬಿ ಆಕ್ಸೆಸ್ಡ್. ಅಂದ್ರೆ ಯಾವ ಕಂಪ್ಯೂಟರ್ ಇಂದ ನಾವು ಡೇಟಾನ ಆಕ್ಸೆಸ್ ಮಾಡ್ತೀವೋ ಆ ಕಂಪ್ಯೂಟರ್ಗೆ ಸರ್ವರ್ ಅಂತ ಕರೀತಾರೆ. ಕ್ಲೈಂಟ್, ಎ ಕಂಪ್ಯೂಟರ್ ವಿಚ್ ಕನೆಕ್ಟ್ಸ್ ಟು ದ ಮೇನ್ ಸಿಸ್ಟಮ್ ಆರ್ ಸರ್ವರ್ ಫಾರ್ ಡೇಟಾ. ಅಂದ್ರೆ ಯಾವ ಕಂಪ್ಯೂಟರ್ನಿಂದ ನೀವು ಇನ್ಫಾರ್ಮೇಶನ್ ಕೇಳ್ತೀರಾ, ನಿಮ್ಗೆ ಇಂಥ ಇನ್ಫಾರ್ಮೇಶನ್ ಬೇಕು ಅಂತ ಕೇಳ್ತೀರಾ, ಆ ಕಂಪ್ಯೂಟರ್ನ ಕ್ಲೈಂಟ್ ಅಂತ ಕರೀತಾರೆ. ಸೊ ಕೊಡೋರು ಸರ್ವರು, ತಗೊಳೋರು ಕ್ಲೈಂಟ್. ಇಂಟರ್ನೆಟ್ ಸ್ಪೀಡ್. ಇಂಟರ್ನೆಟ್ ಸ್ಪೀಡ್ ಈಸ್ ಎ ಮೆಷರ್ ಆಫ್ ಹೌ ಫಾಸ್ಟ್ ಡೇಟಾ ಈಸ್ ಟ್ರಾನ್ಸ್ಫರ್ಡ್ ಬಿಟ್ವೀನ್ ದ ಕ್ಲೈಂಟ್ ಅಂಡ್ ಸರ್ವರ್. ಎಷ್ಟು ಬೇಗ ನಿಮಗೆ ಇಂಟರ್ನೆಟ್ನಲ್ಲಿ ಡೇಟಾ ಸಿಗತ್ತೆ, ಟ್ರಾನ್ಸ್ಫರ್ ಆಗುತ್ತೆ ಅನ್ನೋದನ್ನ ಇಂಟರ್ನೆಟ್ ಸ್ಪೀಡ್ ಇಂದ ಅಳಿತಾರೆ. IP address.
IP address is like a phone number, which is generated for every device connected through any network. IP ಅಂದ್ರೆ ಇಂಟರ್ನೆಟ್ ಪ್ರೋಟೋಕಾಲ್. ಈ ಹೇಗಪ್ಪ ಇಂಟರ್ನೆಟ್ ಪ್ರೋಟೋಕಾಲ್ ಅಂದ್ರೆ ಇದೊಂಥರ ಒಂದು ನಂಬರ್ ಇರುತ್ತಿದ್ದು. ಇದು ಯಾವಾಗ ಸ್ವಲ್ಪ ತೋರಿಸ್ತೇವೆ ನಿಮಗೆ. ಆ ನಂಬರ್ ಯಾವ ತರ ಇರುತ್ತಪ್ಪ ಅಂದ್ರೆ ಯುನಿಕ್ ಆಗಿರುತ್ತೆ. ಆ ನಂಬರ್ನ ಬಳಸ್ಕೊಂಡು ಇಂಟರ್ನೆಟ್ ಅಲ್ಲಿ ನೆಟ್ವರ್ಕ್ಗೆ ಕನೆಕ್ಟ್ ಆಗುತ್ತೆ. ಆ ನಂಬರ್ ಇಲ್ಲದೆ ಹೋದ್ರೆ ಕನೆಕ್ಷನ್ ಸಿಗೋದಿಲ್ಲ. LAN ಅಂದ್ರೆ ಲೋಕಲ್ ಏರಿಯಾ ನೆಟ್ವರ್ಕ್. ನೆಟ್ವರ್ಕ್ ವಿತ್ ಇನ್ ಎ ಸ್ಮಾಲ್ ಹೌಸ್ ಆರ್ ಅನ್ ಆಫೀಸ್ ಬಿಲ್ಡಿಂಗ್. ಒಂದು ಆಫೀಸ್ನಲ್ಲಿ 10 ಕಂಪ್ಯೂಟರ್ಸ್ಗಳು ಇದ್ದಾಗ ಅವು ಒಂದಕ್ಕೊಂದು ಕನೆಕ್ಟ್ ಆಗಿರುತ್ತೆ. ಆ ಕನೆಕ್ಷನ್ ಅನ್ನ LAN ಅಂತ ಕರೀತಾರೆ, ಲೋಕಲ್ ಏರಿಯಾ ನೆಟ್ವರ್ಕ್. MAN ಅಂದ್ರೆ ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್. ನೆಟ್ವರ್ಕ್ ಸ್ಪ್ಯಾನಿಂಗ್ ಅಕ್ರಾಸ್ ಮೆನಿ ಬಿಲ್ಡಿಂಗ್ಸ್ ಇನ್ ಎ ಸಿಟಿ. ಸೊ ಬೇರೆ ಬೇರೆ ಬಿಲ್ಡಿಂಗ್ಗಳಲ್ಲಿ ಇರೋ ಕಂಪ್ಯೂಟರ್ಸ್ಗೆಲ್ಲ ಕನೆಕ್ಟ್ ಮಾಡಿದಾಗ ಅದನ್ನ MAN ಅಂತ ಕರೀತಾರೆ. ಇನ್ನು ಕೊನೆಗೆ WAN ಅಂದ್ರೆ ವೈಡ್ ಏರಿಯಾ ನೆಟ್ವರ್ಕ್. ನೆಟ್ವರ್ಕ್ that connects multiple LAN networks. The internet is an example of worldwide public WAN. ಅಂದ್ರೆ ಪ್ರಪಂಚದ ಎಲ್ಲಾ ನೆಟ್ವರ್ಕ್ಗಳನ್ನು ಕನೆಕ್ಷನ್ಸ್ ಕೊಟ್ಟಾಗ ಅದು WAN ಆಗುತ್ತೆ. ಬ್ರೌಸಿಂಗ್ ಇಂಟರ್ನೆಟ್ ಅಂದ್ರೆ ಏನು ಅಂತ ನೋಡೋಣ. ಹೌ ಡು ಯು ಬ್ರೌಸ್? ಬ್ರೌಸ್ ಮಾಡೋದು ಹೇಗೆ? ಬ್ರೌಸಿಂಗ್ ಮೀನ್ಸ್ ಎಕ್ಸ್ಟ್ರಾಕ್ಟಿಂಗ್ ಆರ್ ಸೆಂಡಿಂಗ್ ಎನಿ ಇನ್ಫಾರ್ಮೇಶನ್ ಯು ನೀಡ್ ಥ್ರೂ ವೆಬ್ಸೈಟ್ಸ್. ಸೊ ವೆಬ್ಸೈಟ್ಸ್ ಇರುತ್ತಲ್ಲ, ಆ ವೆಬ್ಸೈಟ್ಸ್ ಮುಖಾಂತರ ನಾವು ಡೇಟಾನ ಆಕ್ಸೆಸ್ ಮಾಡ್ತೀವಲ್ಲ, ಅದನ್ನು ಬ್ರೌಸಿಂಗ್ ಅಂತ ಕರಿತೇವೆ. ಬ್ರೌಸಿಂಗ್ ಈಸ್ ಡನ್ ಥ್ರೂ ಬ್ರೌಸರ್ಸ್ ಇನ್ ಎ ಕಂಪ್ಯೂಟರ್. ಒಂದು ಕಂಪ್ಯೂಟರ್ನಲ್ಲಿ ಬ್ರೌಸರ್ ಅಂತ ಒಂದು ಅಪ್ಲಿಕೇಶನ್ ಇರುತ್ತೆ. ಆ ಅಪ್ಲಿಕೇಶನ್ನ ಬಳಸ್ಕೊಂಡು ನಾವು ಬ್ರೌಸ್ ಮಾಡ್ತೇವೆ. ಸಮ್ ಆಫ್ ದ ಬ್ರೌಸರ್ಸ್ ಆರ್ ಗೂಗಲ್ ಕ್ರೋಮ್, ಫೈರ್ಫಾಕ್ಸ್, ಇಂಟರ್ನೆಟ್ ಎಕ್ಸ್ಪ್ಲೋರರ್, ಈಗ ಎಡ್ಜ್ ಅಂತಾನೆ ಕರೀತಾರೆ, ಆಪಲ್ ಸಫಾರಿ ಎಟ್ಸೆಟ್ರಾ. ಈ ತರ ಬ್ರೌಸರ್ಸ್ ನಿಮ್ಮ ಕಂಪ್ಯೂಟರ್ ಇರುತ್ತೆ. ನೀವು ಲ್ಯಾಬ್ ಅಲ್ಲಿ ಹೋದಾಗ ಈ ಬ್ರೌಸರ್ಸ್ನ ತೆಗೆದು ನೋಡಿ. ಎವ್ರಿ ಬ್ರೌಸರ್ ಹ್ಯಾಸ್ ಎ ಲಿಂಕ್ ಟು ಎಂಟರ್ ದ ವೆಬ್ಸೈಟ್ ಅಡ್ರೆಸ್. ಈಗ ನೋಡಿ ಪಕ್ಕದಲ್ಲಿ ಚಿತ್ರದಲ್ಲಿ ಕಾಣಿಸ್ತಾ ಇದೆ, HTTPS ಹಾಕ್ಬಿಟ್ಟು / ಅಂತ ಹಾಕಿ ಇನ್ನು ಮುಂದೆ ಏನೋ ಇದೆಯಲ್ಲ, ಈ HTTPS ಇಂದ ಹಿಡಿದು ಕೊನೆಯ ತನಕ ಅದನ್ನ ವೆಬ್ಸೈಟ್ ಅಡ್ರೆಸ್ ಅಂತ ಕರೀತಾರೆ. ಕೆಲವೊಂದು ಪಾಪ್ಯುಲರ್ ಬ್ರೌಸರ್ಸ್ ಯಾವುದಪ್ಪ ಅಂದ್ರೆ ಮೈಕ್ರೋಸಾಫ್ಟ್ ಇಂಟರ್ನೆಟ್ ಎಕ್ಸ್ಪ್ಲೋರರ್ ಅಥವಾ ಎಡ್ಜ್. ಅದು ಸಿಂಬಲ್ ನೋಡಿ ಬಲಗಡೆ ಇದೆ, ಇ ಅಂತ. ಎ ಪಾಪ್ಯುಲರ್ ಬ್ರೌಸರ್ ಡೆವಲಪ್ಡ್ ಬೈ ಮೈಕ್ರೋಸಾಫ್ಟ್. ದ ಅರ್ಲಿಯೆಸ್ಟ್ ವರ್ಷನ್ ವಾಸ್ ಲಾಂಚ್ಡ್ ಇನ್ 1995. 1995ರಲ್ಲೇ ಈ ಬ್ರೌಸರ್ ಬಂದಿತ್ತು. ನೆಕ್ಸ್ಟ್ ಗೂಗಲ್ ಕ್ರೋಮ್, ಎ ಕ್ರಾಸ್ ಪ್ಲಾಟ್ಫಾರ್ಮ್ ವೆಬ್ ಬ್ರೌಸರ್ ಡೆವಲಪ್ಡ್ ಬೈ ಗೂಗಲ್. ಗೂಗಲ್ ಅವ್ರದ್ದು ಕ್ರೋಮ್ ಅಂತ ಕರೀತಾರೆ. ಹಾಗೆ ಮೊಜಿಲ್ಲಾ ಅವ್ರದ್ದು ಫೈರ್ಫಾಕ್ಸ್ ಇದೆ, ಆಪಲ್ದು ಸಫಾರಿ ಇದೆ, ಆಪರಾ ಅಂತ ಇನ್ನೊಂದು ಸಾಫ್ಟ್ವೇರ್ ಇದೆ. ಇದನ್ನ ಆಪರಾ ಸಾಫ್ಟ್ವೇರ್ ಅನ್ನೋ ಕಂಪ್ನಿ ಡೆವಲಪ್ ಮಾಡಿದೆ. ಈಗ ಬ್ರೌಸರ್ ಹ್ಯಾಕ್ ಕಾಣುತ್ತೆ ಅಂತ ಒಂದು ಚಿತ್ರ ಇದೆ ಇಲ್ಲಿ. ನೀವು ನಿಮ್ಮ ಕಂಪ್ಯೂಟರ್ ಲ್ಯಾಬ್ಗೆ ಹೋದಾಗ ಬ್ರೌಸರ್ ಓಪನ್ ಮಾಡಿದಾಗ ಅದು ಈ ರೀತಿ ಕಾಣುತ್ತೆ. ಮೇಲ್ಗಡೆ ಬ್ರೌಸರ್ ಟ್ಯಾಬ್ ಅಂತ ಕರೀತಾರೆ. ಅಲ್ಲಿ ಗೂಗಲ್ ಅಂತ ಕಾಣಿಸ್ತಾ ಇದೆಯಲ್ಲ, ಅದನ್ನ ಬ್ರೌಸರ್ ಟ್ಯಾಬ್ ಅಂತ ಕರೀತಾರೆ. ಕೆಳಗಡೆ google.com ಅಂತ ಕಾಣಿಸ್ತೀಯಲ್ಲ, ಅದು ಲಿಂಕ್, ಬ್ರೌಸರ್ ಮಾಡೋಂಥ ಲಿಂಕ್. ಆಮೇಲೆ ಪೇಜ್ ನಿಮಗೆ ಇನ್ನು ಮಿಕ್ಕಿದೆಲ್ಲ ಕಾಣಿಸ್ತಾ ಇದೆಯಲ್ಲ, ಜಿಮೇಲ್, ಇಮೇಜಸ್, ಸೈನ್ ಇನ್ ಅಂತ ಮೇಲ್ಗಡೆ, ಗೂಗಲ್ ಅಂತ ಕಲರ್ ಆಗಿ ಮಧ್ಯದಲ್ಲಿ ಈ ಒಂದು ಬಾಕ್ಸು, ಕೆಳಗಡೆ ತೆಲುಗು, ಮರಾಠಿ, ಕನ್ನಡ, ತಮಿಳು, ಮಲಯಾಳಂ ಭಾಷೆಗಳೆಲ್ಲ ಇದೆಯಲ್ಲ, ಇದೆಲ್ಲನ ಬ್ರೌಸರ್ ಪೇಜ್ ಅಂತ ಕರೀತಾರೆ. ಈಗ ನಾವು ಒಂದು ಬ್ರೌಸಿಂಗ್ ಬಗ್ಗೆ ಒಂದು ಡೆಮೋ ನೋಡೋಣ.